ನಾನು ಇವತ್ತು KGF ಬಂದಿದ್ದು ಕೋರ್ಟಲ್ಲಿ ಕೇಸ್ ಇತ್ತು, ವಾದ ಮಾಡೋಕ್ಕೆ ಬಂದಾಗ ಆಗೋಯ್ತು. ಈ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ, ಎಲ್ಲ ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡಿರೋರು, ಒಟ್ಟಿಗೆ ಊಟ ಮಾಡಿರೋರು, ಒಟ್ಟಿಗೆ ಮಲಗಿರೋರು, ಒಟ್ಟಿಗೆ ಗೆಲಾಟ ಮಾಡಿರೋರು ಎಲ್ಲ ಸೇರಿದ್ವಿ. ಈಗ ಏನಾಗಿದೆ, ಮೈನ್ಸು ಮುಚ್ಚೋಯ್ತು, ಕಾಂಪನ್ಸೇಷನ್ ಕೊಟ್ಟಿಲ್ಲ, ಮೋಸ ಮಾಡಿದ್ದಾರೆ. ಪ್ರತಿ ಕೇಂದ್ರ ಸರ್ಕಾರನೂ ಮೋಸನೇ ಮಾಡಿದ್ದಾರೆ. ರಾಜ್ಯ ಸರ್ಕಾರ KGF ಕಾರ್ಮಿಕರ ವಿಚಾರದಲ್ಲಿ ತಲೆನೇ ಹಾಕಲಿಲ್ಲ. ಅದು ಯಾವುದೇ ಸರ್ಕಾರ ಇರಲಿ, ಸಿದ್ದರಾಮಯ್ಯ ಸರ್ಕಾರ ಇರಲಿ, ಅದು ಯಡಿಯೂರಪ್ಪ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಇರಲಿ, MP ಗಳು ಮುನಿಯಪ್ಪ ಇದ್ದರು, ಮುನಿಯಪ್ಪ ಹೋಗಿ ಮುನ್ಸ್ವಾಮಿ ಬಂದರು. ಮುನಿಯಪ್ಪನೂ ಏನು ಮಾಡಿಲ್ಲ, ಮುನ್ಸ್ವಾಮಿನೂ ಏನು ಮಾಡಿಲ್ಲ. ಈಗ ಮುನ್ಸ್ವಾಮಿ ಮಗ ಬಂದುಬಿಟ್ಟಾರೆ, ಎಲ್ಲ ಮುನಿಗಳೇ ಬರೋದಿಲ್ಲ. ಈ ಮುನಿಗಳಿಗೂ ಈ ಊರಿಗೆ ರಾಶಿನೇ ಇಲ್ಲ. ದುಡ್ಡು ನಮ್ಮದಯ್ಯ, ಕೋರ್ಟು ಆದೇಶ ಮಾಡಿದೆ. ಕೋರ್ಟ್ ಹೇಳುತ್ತೆ ಇವ್ರಿಗೆ 100% VRS ಕೊಡಿ, ಒಬ್ಬರೊಬ್ರಿಗೆ 5 ಲಕ್ಷ ಬರಬೇಕು. ನಮ್ಮ ದುಡ್ಡು ಕೇಂದ್ರ ಸರ್ಕಾರದಲ್ಲಿದೆ, ಅದನ್ನು ಕೊಡ್ಸೋಕ್ಕೆ ಹೋಗ್ತಾ ಇಲ್ಲ ಅಂದರೆ ನೀವು ಯಾಕೆ MP? ಏನು ನೀವು ಮಾತಾಡೋಕ್ಕೆ ಬರಲ್ವಾ? ನೀವು ಪಾರ್ಲಿಮೆಂಟಲ್ಲಿ ರೈಸ್ ಮಾಡಿ, ದಲಿತರು KGF ಅಲ್ಲಿ 25 ವರ್ಷದಿಂದ ಸಾಯ್ತಾ ಇದ್ದಾರೆ. ರಿಟೈರ್ ಆಗಿ ಸುಮಾರು ಜನ, ಹತ್ರ 1,000 ಜನ ಸತ್ತಿದ್ದಾರೆ. ಈಗ ಉಳಿದಿರೋದು ಎಲ್ಲರಿಗೂ ನೋಡಿ, ವಯಸ್ಸು 65, 66, 67 ಆಗಿದೆ, 70 ಆಗಿಬಿಟ್ಟಿದೆ. ಇನ್ನು 10 ವರ್ಷ ಆದಮೇಲೆ ಯಾರಿದ್ದೀವಿ, ಯಾರು ಸಾಯ್ತೀವಿ ಗೊತ್ತಿಲ್ಲ. ನಮ್ಮ ದುಡ್ಡನ್ನು ಕೂಡ ನೋಡಿಬಿಟ್ಟು ಸತ್ತೋಗ್ತೀವಿ ನೋಡಿ. ಇದು ಬರೀ ಈಗ MP MLA ಇದ್ದಾರೆ, ರಾಮಕ್ಕ ಹೋಗಿ ರೂಪಕ್ಕ ಬಂದುಬಿಟ್ಟಿದ್ದಾರೆ. ರಾಮಕ್ಕನೂ ಏನು ಮಾಡಿಲ್ಲ, ರೂಪಕ್ಕನೂ ಏನು ಮಾಡಿಲ್ಲ. ಮಾತಾಡಬೇಕಲ್ಲ ಚೀಫ್ ಮಿನಿಸ್ಟರ್ ಹತ್ರ. ಕಾಂಪನ್ಸೇಷನ್ ಕೊಡಬೇಕಂದು ಕಾನೂನಿದೆ, ಕಾನೂನು ಪ್ರಕಾರ ಕಾಂಪನ್ಸೇಷನ್ ಕೊಡಿ ಅಂದು ಕೋರ್ಟಿನ ತೀರ್ಪಿದೆ. ಅಂದರೆ ಕೋರ್ಟ್ ತೀರ್ಪನ್ನು ಉಲ್ಲಂಘನೆ ಮಾಡ್ತೀರಾ ನೀವು? ಕೋರ್ಟ್ ತೀರ್ಪಿಗೂ ಮರೆಯೋದಿಲ್ಲ. KGF ಅಲ್ಲಿ ನಾವು ಏನು ಸುಮ್ಮನೆ ನೆನ್ನೆ ಮೊನ್ನೆ ಬಂದಿಲ್ಲ, 10 ಲಕ್ಷ kg ಗೋಲ್ಡಿ ಉತ್ಪಾದನೆ ಮಾಡಿದ್ದೀವಿ. ನಮ್ಮ ನೆಂಟರು 6,000 ಜನ ಸತ್ತೋಗಿದ್ದಾರೆ ಬ್ಲಾಸ್ಟಲ್ಲಿ. ಸಿಲಿಕೋಸಿಸ್, ನ್ಯೂಮೋಕೋನಿಸಸ್ ಕಾಯಿಲೆಯಲ್ಲಿ 3 ರಿಂದ 4 ಲಕ್ಷ ಜನ ಸತ್ತೋಗಿದ್ದಾರೆ. ನಾವು ಸಾಯ್ತಾ ಇದ್ದೀವಿ. ಇದು ಮಾಡಿರೋದು ಭಾರಿ ಅನ್ಯಾಯ. ಓಕೆ, ಏನು ಮಾಡೋಕ್ಕಾಗುತ್ತೆ ಅಂದರೆ, ಈಗ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕಿದ್ವಿ, ನಂಬರ್ ಆಗಿದೆ, ಆಫೀಸ್ ಅಬ್ಜೆಕ್ಷನ್ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ವೀಕ್ ಲಿಸ್ಟ್ ಆಗುವ ಸಾಧ್ಯತೆ ಇದೆ, ಕಂಟೆಂಪ್ಟ್ ಪಿಟಿಷನ್. ಬಟ್ ನಾನು ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ನನ್ನ ವಿನಂತಿ ಏನಂದರೆ, 1,000 ಜನ ಟ್ರೈನ್ ಹಿಡಿದು ಬನ್ನಿ. ಆ ವಿಧಾನಸೌಧ ಎದುರಲ್ಲಿ ಕೋರ್ಟ್ ಇದೆ, ಮಧ್ಯ ರೋಡಲ್ಲೇ ಮಲ್ಕೊಂಬಿಡಿ. ಅನ್ಯಾಯ ಮಾಡಿದೆ ಈ ದೇಶ. 10 ಲಕ್ಷ kg ಚಿನ್ನ ಕೊಟ್ಟಿದ್ವಿ, ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ನಮ್ಮ ದುಡ್ಡು ನಮ್ಗೆ ಕೊಟ್ಟಿಲ್ಲ. ಇಡೀ ಪ್ರಪಂಚಕ್ಕೆ ಗೊತ್ತಾಗಲಿ. ಯಾಕೆ ಹೋರಾಟ ಮಾಡಲ್ಲ? ಹೋರಾಟ ಅಂದರೆ KGF ದೊಡ್ಡ ದೊಡ್ಡ ಲೀಡ್ರುಗಳು ಹುಟ್ಟಿ ಬೆಳೆದಿರೋ ಊರು. ಅದೇನೋ ಈಗ ಹೋರಾಟಗಳು ನಡೀತಾ ಇಲ್ಲ, ಕೇಸು ನಡೀತಾ ಇದೆ. ನೋಡೋಣ, ಹೋಗೋಣ, ಬರೋಣ, ಮಾಡ್ತೀನಿ, ಹೋಗ್ತೀನಿ. ಇದೆಲ್ಲ ಕಿತಾಪತಿ, ಭೂಪತಿ, ತಿರುಪತಿ, ವೆಂಕಟಾಚಲಪತಿ ಇವ್ರನ್ನೆಲ್ಲ ನಾವು ಕಳಿಸ್ಬೇಕು ತಿರುಪತಿ. ಸೊ ಇದು ವಿಚಾರ. BGMLದು ನಾವು ತಗೊಳ್ತಾ ಇದ್ವಿ. ಇನ್ನೊಂದು BML ನಮ್ಮ ಸ್ನೇಹಿತರು, ನಮ್ಮ ಕಾಮ್ರೇಡ್ಗಳು, ನಮ್ಮ ಊರಿನವರು ಕಾಂಟ್ರಾಕ್ಟು ಟೆಕ್ನಿಷಿಯನ್ ಅಂದು ಸುಮಾರು 2,000 ಜನ ಕೆಲಸ ಮಾಡ್ತಾರೆ. 1,300 ಜನ ಸುಮಾರು ದುಡ್ಡು ಖರ್ಚು ಮಾಡಿಕೊಂಡು ಒಂದು ಕೇಸ್ ಹಾಕಿದ್ರು. ಆ ಕೇಸು ಸೋತಾದ ಮೇಲೆ ಕೂಡ ಅದು ಹಿಸ್ಟಾರಿಕಲ್ ಜಡ್ಜ್ಮೆಂಟ್ ಅಂತ ಯಾರೋ ಹೇಳ್ಕೊಂಡು ಹೋದ್ರೆ, ಅವ್ರ ಹೆಸರೆಲ್ಲ ನಾನು ಹೇಳೋಲ್ಲ. ಮತ್ತು 26 ದಿವಸ ಅಲ್ಲಿ ಕೂರಿಸಿದ್ರು. ಸಂಬಳ 1,500, 2,000 ಆಗುತ್ತೆ ಅಂತ ಹೇಳಿದರು. ಊರೇ ಬೆಂಬಲ ಕೊಟ್ಟರು. ಈಗ ಡೆಫರ್ ಸ್ಟ್ರೈಕ್ ಅಂದರು. ಅದು ಡೆಫರ, ಬಫರ, ಬಂಪರ ಗೊತ್ತಿಲ್ಲ, ಏನೂ ನಡೀತಾ ಇಲ್ಲ. ಆದರೆ ನನ್ನನ್ನು ಕೇಳಿ ನೀವೇನು ಸರ್ ಮಾಡಿದ್ರಿ ಅಂದರೆ, ನಾನು ಒಂದು ವಿಭಾಗದಲ್ಲಿ ಕೆಲಸ ಮಾಡುವ ಸುಮಾರು 350 ಜನ ಕಾರ್ಮಿಕರಿಗೆ 25 to 5A ಸಮಾನ ಕೆಲಸಕ್ಕೆ ಸಮಾನ ವೇತನ. ಮ್ಯಾನೇಜ್ಮೆಂಟ್ ಬರ್ತಾರೆ, 3 ಹಿಯರಿಂಗ್ ಆಗಿದೆ, ಅಬ್ಜೆಕ್ಷನು, ಕೌಂಟರ್ ಅಬ್ಜೆಕ್ಷನ್ ಎಲ್ಲ ಆಗಿದೆ.
ನೆಕ್ಸ್ಟ್ ಸಿಟ್ಟಿಂಗು KGFಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಈ ಸಮಾನ ಸಮಾನ ಕೆಲಸಕ್ಕೆ ಸಮಾನ ವೇತನ ಅದು ಸಿಗೋ ಪರಿಸ್ಥಿತಿನಲ್ಲಿ ತಂದಿದ್ವಿ. ಅದು ಬಂದಿದ್ರೆ ಆ ಕಾರ್ಮಿಕರಿಗೆ ಒಂದು 35-40 ಸಾವಿರ ರೂಪಾಯಿ ಸಂಬಳ ಬರುತ್ತೆ. ಆ 40,000 ಸಂಬಳ ತಗೊಂಡ್ರೆ ಇಟ್ ಇಸ್ ಅ ಬಿಗ್ ವಿಕ್ಟರಿ ಅಂದ್ಕೊಳ್ತೀವಿ. ಸೊ 2 ವಿಚಾರಗಳು ಹೀಗಿದೆ. ಈಗ ನಮ್ಮೂರಲ್ಲಿ ಡೈಲಿ ಟ್ರಾವೆಲರು, ಈಗ ನೀರು ಬೇರೆ ಸುಮಾರು ಸಮಸ್ಯೆಗಳಿದೆ. ನಾವು ರೋಡೆಲ್ಲ ಏನೆಲ್ಲ ಮಾಡಿದ್ವಪ್ಪ, ಏನೇನೋ ಮಾಡಿದ್ದು. ಮುನ್ಸಿಪಾಲ್ಟಿನಲ್ಲಿ ಕಾಕತ್ ತಗೊಂಡು ಹಾಕಿದ್ದು, ಇಲ್ಲಿ ಕೋರ್ಟ್ ಬಿಚ್ಚಿಬಿಟ್ಟು ಹೋಗಿ ನಿಂತಿದೆ. 4 ವರ್ಷ ಕೇಸ್ ಆಯಿತು. ಹೋರಾಟ ಮಾಡಿ ಯಾರೂ ಸೋಲೋದಿಲ್ಲ. ಹೋರಾಟ ಒಂದೇ ದಾರಿ. ಯಾರೋ ಒಬ್ಬರನ್ನ ನಂಬ್ಕೊಂಡು ಹೋದರೆ ಏನೋ ಆಗೋದಿಲ್ಲ ಅಂತ ಕಾಣ್ತಾ ಇದೆ. ಸೊ ಇಷ್ಟು ವಿಷಯ ನಡೀತಾ ಇದೆ ಸರ್. இப்போ BGML ஒர்க்கர்ஸ்க்கு, EML ஒர்க்கர்ஸ்க்கு, அந்த டிபெண்டன்ஸ்க்கு என்ன சொல்ல வரீங்க சார்? BGML ஒர்க்கர்ஸுக்கு 25 வருஷமாக உங்களுக்கு அந்த 5 லட்சம் வரல. கேஸு நீங்கள் கெலிச்சிக்கிறீங்க. கேஸை மூர்த்தி போட்டார், மற்றவங்கெல்லாம் கூட போட்டாங்க. அதுக்கு சுமார் லாயருங்க நம்ம சென்னை மாளிகை கூட ஃபைட் பண்ணார். இப்போது மூர்த்தி பேரில் நாங்கள் கண்டெம்ட் ஆஃப் கோர்ட்டு போட்டுக்கிறோம். கண்டெம்ட் ஆஃப் கோர்ட்டு அங்கே கோர்ட்டில் இருக்குது. நோட்டீஸ் இஷ்யூ ஆகும். அது வந்துச்சுன்னா அந்த பணம் அவங்களுக்கு வரும். அதற்கான ஏற்பாடுகள் செய்யப்படும். BML தொழிலாளர்களுக்கு ஒரே வேலை, ஒரே கூலி, ஒரே மிஷினு, ஒரே ஃபேக்ட்ரி, ஒரே காற்று, ஒரே தண்ணி, ஒரே ஊர். ஆனால் சம்பளம் ஒரே, எல்லாம் ஒன்று. பாஷை ஒன்று, பேசுகிற பாஷை கூட ஒன்று. எல்லாருக்கும் வயசு ஒன்று, டெக்னிக்கல் ஒன்று, ப்ரொடக்ஷன் ஒன்று, சம்பளம் வேறு. பர்மனண்ட் ஒர்க்கர்ஸ்க்கு 1 லட்சம், கான்ட்ராக்ட் லேபருக்கு 17,000. இது அடுக்கவே அடுக்காது. இது பெரிய மோசடி. இதுக்கு சட்டத்தில் இடம் உண்டு. நான் 15 வருஷமாக அவங்களுக்கு சொன்னேன் இந்த கேஸ் போடுங்கன்னா அவங்க நம்மளை. ஒரு குரூப் வந்துக்கிறாங்க, கேஸ் போட்டுக்கிறோம். 5-6 இயரிங் ஆகிடுது. இது கோர்ட், இது வந்து கன்சிலேஷன் கிடையாது. அதில் டெஃபினட்டாக நாங்கள் வெற்றி பெறுவோம். அந்த தொழிலாளிக்கு என்ன சொல்கிறேன்னா, நீங்கள் 10(1) கான்ட்ராக்ட் ரெகுலேஷன் அண்ட் அபாலிஷன் ஆக்ட் பிரகாரம் டெல்லியில் போய் எங்களை பர்மனெண்ட் பண்ணு அப்படின்னு கேஸ் போட்டாக்கா அது கூட சக்ஸஸ் ஆகும். அந்த மாதிரி நம்ம இந்த டெய்ரி ஒர்க்கர்ஸ் கேஸ் போட்டு நாங்கள் கழிச்சிக்கிறோம். இது எல்லாமே இதுதான் லீகல் வழி, கூடவே போராட்ட வழி. அப்போ சட்ட வழியிலும் போராட்ட முறையிலும் போராடினால் தொழிலாளர்களுக்கு வெற்றி கிடைக்கும். இந்த போராட்டம்ன்றது என்னவோ லீகல் கான்ஸ்டியூஷன்லையோ இந்த நாட்டில் பிறந்துக்கிறேன். இது பிறப்புரிமை, சட்ட உரிமை. அவனா கொடுக்குற அவனா அவங்க அப்பந்தான் இது ஃபேக்ட்ரி. ஸோ இதெல்லாம் கூட இந்த தொழிலாளிக்கு அநியாயம் நடக்குது. காரணம் என்னன்னா, இங்கே இருக்கக்கூடிய அரசியல்வாதிகள், அதிகாரத்தில் இருக்கிறவங்க கேஸு காசுன்னு போகிறாங்க. ஆனால் அதிகாரா ஐஷாராமி ஜீவனாமி பார். நான் வரும்போது சொல்லிட்டு வந்தேன் அவருக்கு, என்னுடைய இதெல்லாம் 10-15 வீடு. நான் கூட இந்த மாதிரி வீட்டில் தான் இருந்தேன். காரு பருவ எதுனா ஓடுதா பாரு, எல்லாம் 2 வீலர் தான் ஓடுது. இவன் 15,000, 17,000, 20,000 கொடுத்தா ஏன்னா வந்து பழம் வாங்கி சாப்பிட முடியுமா, இல்லை ட்ரை ஃப்ரூட் சாப்பிட முடியுமா, சீஸு, பட்டரு, கீ, மீன், எறா, பொறா, மட்டன், தலைக்கறி, போட்டி, ஈரல், தோசை, இட்லி எந்த காசில் சாப்பிட முடியும்? பழம் வாங்கி சாப்பிட முடியுமா, இல்லை ஏரோப்ளேனில் போக முடியுமா, வீட்டில் நல்லா பெட்டு போட்டு தலைகாணி போட்டு படுத்துன்னு தூங்க முடியுமா? 17,000 ரூபாயில் என்ன பசங்களை படிக்க வைக்க முடியும்? புத்தி இல்லையா கவர்மெண்ட்டுக்கு? ஒவ்வொரு தொழிலாளிக்கு குறைந்தபட்ச ஊதியம் 1,500 ரூபாய் கொடுக்கணும். 1,500 ரூபாய் ஊதியம் கொடுக்க யோகியத்தை இல்லைன்னா இது கவர்மெண்ட்டு டுபாக்கூர் கவர்மெண்ட். பிரைம் மினிஸ்டரும் டுபாக்கூர், சீஃப் மினிஸ்டரும் டுபாக்கூர். அதனால் தொழிலாளர்கள் போராட வேண்டும், அரசியலை கற்றுக்கொள்ள வேண்டும். தங்க வயலில் செங்கொடியும் கருப்பு கொடியும் நீலக்கொடியும் பறக்க வேண்டும். தங்க வயலில் காவி கொடி பறப்பது இந்த ஊருக்கு நல்லதில்லை என்பது என்னன்னாக்கா எம்பிக்கு தெரியாது. இந்த ஊரில் என்ன நிலவரம், மைனிங் எப்படி, மைனிங் எத்தனை தொழிலாளி கஷ்டப்பட்டா, எத்தனை பேர் வேலை செஞ்சாங்க, வறுமை கோட்டிலேருந்து எப்படி வந்தான்னு எம்பிக்கு தெரியாது. அக்ரிமெண்ட்டில் எவன் சைன் போட்டோன்னு தெரியாது. நாங்கள் அன்றைக்கி கேட்டோம், அக்ரிமெண்ட் சைடில் நான் நேரத்தில் காப்பி இதை கொடுத்து நின்று போனார். அதில் அவர் என்னன்றாரு, ஃபைட் பண்ண வேண்டியது கவர்மெண்ட்டை. யார் விற்கிறா மைன்ஸ் அவங்ககிட்ட பணம் வாங்கி தரன்றது அது எம்பிக்கு அழகில்லை. பட் எம்பி என்ன சொன்னார் எங்களுக்குனாக்கா,
இந்த மாதிரி வந்து நான் கிஷன் ரெட்டி மினிஸ்டர் மீட் பண்ணேன். ப்ரெஸ் மீட்டில் கொடுத்தது இது நான் சொல்ல. அவர் ப்ரெஸ் மீட்டில் என்ன கொடுத்தாருன்னா, ಕಿಶನ್ ರೆಡ್ಡಿ ಮೀಟ್ ಮಾಡಿದ್ರೆ ಎಲ್ಲ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ನಮ್ಮ ಹತ್ರ ಯಾರಿಲ್ಲ, ಈ ಮೈನಿಂಗ್ ಯಾರು ನಡೆಸ್ತಾರೋ ಅವ್ರ ಹತ್ರ ದುಡ್ಡು ಕೊಡ್ತೀನಿ அப்படின்ற. ಕೋರ್ಟ್ அந்த மாதிரி எதுவும் சொல்ல. கர்நாடக ஹைகோர்ட் என்ன சொல்லிக்குதுன்னா, ಅವ್ರಿಗೆ ಅನ್ಯಾಯ ಆಗಿದೆ. ಮಾಡಿಫಿಕೇಷನ್ VRS 2001 ಹಂಗಿಂದ ಮಾಡಿಫಿಕೇಷನ್ VRS ಕೊಡಬೇಕು, ಅವ್ರಿಗೆ ಅನ್ಯಾಯ ಆಗಿದೆ. ಅದರಿಂದ 2001 ಇಷ್ಟವರೆಗೆ 6% ಇಂಟ್ರೆಸ್ಟ್ ಕೊಡಬೇಕೆಂದು ಕೋರ್ಟ್ ಆದೇಶ. ಕೋರ್ಟ್ ಆರ್ಡ್ರ್ ಮಾಡಿ 1 ವರ್ಷ ಆಗಿದೆ. 1 ವರ್ಷ ಆದಮೇಲೆ ಯಾರು ಕೇಳಿಲ್ಲ. ಮ್ಯಾನೇಜ್ಮೆಂಟ್ ಅಷ್ಟೊಳಗೆ ಅಬ್ಜೆಕ್ಷನ್ ಹಾಕಿದ ಒಬ್ಬನು ತೀರೋ ಹೋಗ್ಬಿಟ್ಟ. ಇನ್ನೊಬ್ಬನು ಏನು ಹೊಸದಾಗಿ ಬಂದಿದ್ದಾನೆ ಜೋಸೆಫ್ ಅಂತ. ಈ ಸೆಕ್ಯೂರಿಟಿ ಆಫೀಸರ್ ಒಬ್ಬರಿದೆ, ಅವ್ನಿಗೆ ಏನು ಗೊತ್ತಿಲ್ಲ. ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಬೇರೆ ಕುಚಿನಾಯಿ ಕರ್ಸ ಅವ್ರಿಗೇನೋ ಅವ್ನು ಹೇಳ್ತಾನೆ, ಗೌರ್ಮೆಂಟ್ ಎಂಪ್ಲಾಯ್ಗೆ ಒಳಗೆ ಬಿಡಲ್ಲ, ಮೊಬೈಲ್ ಫೋನ್ ಕಿತ್ತಾಕೊಡ್ತಾರೆ, ಹೆಂಗಸರು ಆಚರಿಸ್ತಾರೆ. ಇದು ಕೇಳಕ್ಕೂ ಈ ಊರಲ್ಲಿ ಯಾರಿಗೆ ಹೋಗಿದ್ದಿಲ್ಲ. ಮರ ಬೀಳ್ತಾ ಇದೆ, ಡೇಂಜರ್, ಸತ್ತೋಗ್ಬಿಟ್ಟಾರು ಕೇಳ್ತಾ ಇಲ್ಲ. 4 ಜನ ಕಾಂಟ್ರಾಕ್ಟ್ ಕೊಟ್ಟಿದ್ದು, ಅವ್ರು ಸಿಕ್ಕಿಲ್ಲ, ಇವ್ರು ಸಿಕ್ಕಿಲ್ಲ, ಈ ಥರ ಪ್ರಾಬ್ಲಮ್ ಇದೆ. ನಾವು ಅದೆಲ್ಲ ನೋಡಿಬಿಟ್ಟು ಸರ್ಕಾರ ಏನು ಮಾಡಿಲ್ಲ ಅಂದು ಕಾಂಟ್ರಾಕ್ಟ್ ಬಾಲಣ್ಣ ಹತ್ರ ಹೋಗಿ ನಾವು ಈ ಥರ ಪ್ರಾಬ್ಲಮ್ ಇದೆ. ಅವ್ರು ಹೇಳಿದರು ಹೋರಾಟ ಇಲ್ಲಂದ್ರೆ ಏನು ಮಾಡೋಕ್ಕಾಗಲ್ಲ. ಹೋರಾಟ ಇಲ್ಲಿ ನಾನು ಮೀಟಿಂಗ್ ಬಂದೆ, 100 ಜನ 200 ಜನ ಬಂದರು. 200 ಜನ ಬಂದರೆ ಗೌರ್ಮೆಂಟ್ ಅವ್ರು ಏನು ಹೇಳ್ತಾರೆ, ಅವ್ರು ತೊಂದರೆ ಇಲ್ಲ, ಅವ್ರಿಗೆ ಆರಾಮಾಗಿದ್ದಾರೆ ಅವ್ರು ಅಂದ್ಕೊಂಡಿದ್ದಾರೆ. ಇಲ್ಲಿ ಏನು ಪರಿಸ್ಥಿತಿ ಅಂದರೆ ಇವರು ಕೆಲಸಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು ಬಂದ್ರೇ ಊಟ ಆವತ್ತು ಜೀವನ. ಇಲ್ಲಿ ಅದಕ್ಕೆ ಸರ್ಕಾರಕ್ಕೆ ಗೊತ್ತಿಲ್ಲ, ಇಲ್ಲಿ ರಾಜಕೀಯವ್ರಿಗೆ ಗೊತ್ತಿಲ್ಲ. ಏನೋ ಹೋಗ್ತಾರೆ, ಶರ್ಟ್ ಪ್ಯಾಂಟ್ ಹಾಕೊಂಡು ಬರ್ತಾರೆ, ಚೆಂದಾಗಿದ್ದಾರೆ ಅಂದು. ಎಷ್ಟೋ ಮನೆಯಲ್ಲಿ ಮಾತ್ರೆಯಿಂದ ತೀರೋಗ್ಬಿಟ್ಟಿದ್ದಾರೆ. ಮೊನ್ನೆ ಒಬ್ಬನು ಹಾರ್ಟ್ ಅಟ್ಯಾಕ್, ಹೊಟ್ಟೆ ನೋವೆಂದು ಬಂದ ತೀರೋಗ್ಬಿಟ್ಟ. ಕೇಳಿದರೆ ಮಿಷನರಿ ಇಲ್ಲ ಹಾಸ್ಪಿಟ್ಲ್ ಅಂತಾರೆ. ಈಗ ಎಷ್ಟೋ ಜನ ಹಿಂಗೆ ತೀರ್ತಾ ಇದ್ದಾರೆ. ಮೀಡಿಯಾ ರಿಪೋರ್ಟ್ ಕೊಡ್ತಾ ಇದ್ದೀವಿ, ಕೆಲಸ ನಡೀತಾ ಇದೆ. ಅದರಿಂದ ನಾವೇನು ಮಾಡಿದ್ದೀವಿ, ಕಾಮ್ರೇಡ್ ಬಾಲಣ್ಣವ್ರನ್ನ ಹಿಡಿದು ಇದಕ್ಕೇನೋ ದಾರಿ ಮಾಡಬೇಕಂದ್ರೆ ಆವಾಗ ಅವ್ರು ಹೇಳಿದರು, ಗೌರ್ಮೆಂಟ್ ಫೈಟ್ ಮಾಡಬೇಕಂದ್ರೆ ಕಂಟೆಂಪ್ಟ್ ಟು ಕೋರ್ಟ್ ಫೈಲ್ ಮಾಡಬೇಕಂದ್ರು. ನಾವು ನಮ್ಮ ಎಂಪ್ಲಾಯೀಸ್ ಅಸೋಸಿಯೇಷನ್ ಇದ್ರಲ್ಲ, ನಾವೆಲ್ಲ ಸೇರಿಕೊಂಡು ಈಗ ಕೇಸ್ ಫೈಲ್ ಮಾಡಿದ್ವಿ, ಮೆಮೊ ಹಾಕಿದ್ದೀವಿ. 100% ಕೇಸ್ ಬರ್ತಿದೆ. ಆ ಕೇಸ್ ಬಂದರೆ ಮ್ಯಾನೇಜ್ಮೆಂಟ್ ಅವರು ಉತ್ತರ ಹೇಳಬೇಕು. ಒಂದು ಆರಂಭ ಮಾಡಿದ್ರೆ ಇರ್ತದಲ್ಲ, ಲಾಸ್ಟ್ ಏನಾದ್ರು ಮಾಡಬೇಕಲ್ಲ. ಆ ಥರ ಇಷ್ಟು ಜನ ತೀರೋಗ್ಬಿಟ್ಟಿದ್ದಾರೆ. ಇಷ್ಟು ಜನ ಭೇಟಿ ಮಾಡ್ತಾಯಿದ್ವಿ. MLAಗೂ ಮನವಿ ಮಾಡಿದ್ವಿ, MP ಗೂ ಕೊಟ್ಟಿದ್ದೀವಿ. ನಾವು ಯಾರು ಕಿವಿಗೆ ಹಾಕ್ಕೊಳ್ಳಿಲ್ಲ. ನಮ್ಮದು ಕಷ್ಟ ಸುಖ ಇನ್ನೂ ಯಾರಿಗೆ ಹೇಳ್ಬೇಕು ಗೊತ್ತಿಲ್ಲ. ಅದರಿಂದ ಚಲೋ ಅಸೆಂಬ್ಲಿ ಎಂದು ಒಂದು ಹೋರಾಟ ಮಾಡೋಕ್ಕೆ ಹೇಳಿದ್ದಾರೆ. ಪಾಂಪ್ಲೆಟ್ ಹಾಕ್ಬಿಟ್ಟು ಜನಗಳೆಲ್ಲ ಕರೆಸಿ ಒಂದು ಮೀಟಿಂಗ್ ಸಭೆ ಮಾಡಿ ಸಭೆಯಲ್ಲಿ ಹೇಳ್ತೀವಿ. ಆ ಸಭೆಯಲ್ಲಿ ಹೇಳ್ಕೊಂಡ್ರೆ ಹೋರಾಟ ಇಲ್ಲಿ ಮಾಡೋದಾ ಅಲ್ಲ ಅದು ಅಸೆಂಬ್ಲಿಗೆ ಮಾಡೋದಾ ಎಂದು ಗೊತ್ತಿಲ್ಲ. ಅದೆಲ್ಲ ನಾವು ಇಷ್ಟೆಲ್ಲ ಮಾಡಿ ನಮ್ಮ ಅಸೋಸಿಯೇಷನಿಂದ ತೀರ್ಮಾನ ಮಾಡಿ ಎಲ್ಲರಿಗೂ ಪಾಂಪ್ಲೆಟ್ ಆಗಿ ಅದನ್ನ ಬಗ್ಗೆ ನಾವು ತಗೊಳ್ತೀವಿ. ಅದಕ್ಕೆ ಮುಂಚೆ ಏನಾದ್ರು ಕೇಸ್ ಬಂದುಬಿಟ್ರು ನಮಗೆ ಒಳ್ಳೆ ಟೈಮ್ ಅಂತ ಅರ್ಥ. ಅದರಿಂದ ನಾವು ಹೋರಾಟಗಾರರು ನಾವು ಆಮೇಲೆ ಎಕ್ಸ್-ಎಂಪ್ಲಾಯಿ ಅಸೋಸಿಯೇಷನಿಂದನೇ ನಾವು ಮಾಡಿರೋದು ಈ ಕೇಸು. ಈ ಮಧ್ಯದಲ್ಲಿ ಯಾರೋ ಬಂದು ನಾನು ಮೆಂಬರು ನೀನು ಮೆಂಬರು ಅವರಿಲ್ಲ ಇವರಿಲ್ಲ ಯಾವನೆಲ್ಲ ಇವರೇ ನಾವೇ ಮಾಡಿದ್ದು. ಏನೋ ದುಡ್ಡು ತಗೊಂಡು ಗೌರ್ಮೆಂಟ್ ಹತ್ರ ದುಡ್ಡು ತಗೊಂಡು ಸೈನ್ ಮಾಡಿಬಿಟ್ಟು ವಿತ್ಡ್ರಾ ಮಾಡಿಕೊಂಡು ಸ್ವಲ್ಪ ಇದ್ದಾರೆ ಅವರು ತಗೊಂಡ್ರೆ ನಾನು ಸೈನ್ ಮಾಡಿಲ್ಲ ಅಂದರೆ ಆಗಲ್ಲ. ಯಾಕೆಂದರೆ ಕಂಟೆಂಪ್ಟ್ ಟು ಕೋರ್ಟ್ ಕೇಸ್ ಫೈಲ್ ನಾನೇ, ಮತ್ತು ಕಾಂಪನ್ಸೇಷನ್ ಕ್ಲೈಮ್ ಮಾಡಿ ಕೇಸ್ ಫೈಲ್ ಮಾಡಿದ್ದು ನಾನೇ. ನನ್ನ ಸಿಗ್ನೇಚರ್ ಇಲ್ಲ ಅಂದರೆ ಕೋರ್ಟ್ ವಿತ್ಡ್ರಾ ಮಾಡೋಕ್ಕಾಗಲ್ಲ. MP ಮಾಡಲ್ಲ, ಯಾರೂ ಮಾಡೋಕ್ಕಾಗಲ್ಲ. ಅದರಿಂದ ಅವ್ರಿಗೂ ಹೇಳ್ತೀನಿ, ಏನೋ ನಾವೆಲ್ಲ ಒಟ್ಟಿಗೆ ಸೇರಿ ಹೋರಾಟ ಮಾಡಬೇಕಂತ ಹೇಳಿದರು ಇವರು MP ಅವರು. ಒಟ್ಟಿಗೆ ನಾವೆಲ್ಲ ಬಂದಿದ್ದೀವಿ. ಆವತ್ತೇ ಕೇಳಿದೆ ಅವ್ರಿಗೆ, ನೀವು ಕೈ ತೋರಿಸಿ ಯಾರ ಜೊತೆಲಿ ನಾವು ಹೋಗಬೇಕು, ಇಲ್ಲ ನೀವು ಯಾರ ಜೊತೆಲಿ ಹೋಗಿ ಅಂತ ಹೇಳ್ತೀರ ಅವ್ರ ಜೊತೆಲಿ ಹೋಗ್ತೀವಿ. ನಮ್ಮನ್ನೆಲ್ಲ ಕರ್ಕೊಂಡು ಬರ್ತೀವಿ. ನಿಮ್ಗೆ ಅವಕಾಶ ಇದ್ದರೆ ಕೋರ್ಟಿಗೆ ಬನ್ನಿ, ಇಲ್ಲ ಡೆಲ್ಲಿಗೆ ಬನ್ನಿ ಅಂದರೆ ಬರ್ತೀವಿ. ಏನೋ ಆಗಸ್ಟು 17-18 ಒಳಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಹೇಳ್ತೀವಿ MP ಕರೆಕ್ಟಾಗಿ ಹೇಳಿದ್ರೆ ಆಗಸ್ಟ್ 15ಗೆ ಬ್ಲಾಕ್ ಕಂಪ್ಲೀಟ್ ಇಡೀ KGF ಇರ್ತಾಯಿದೆ. ನಮ್ಮ ಕಾರ್ಮಿಕರು BGML ಕಾರ್ಮಿಕರ ಕಡೆ ಎಲ್ಲ ಕಡೆಯೂ ಅದನ್ನು ಒಂದು ಪ್ರೆಸ್ ಮಾಡ್ತಾಯಿದ್ದೀವಿ. ಪೊಲೀಸ್ ಅವ್ರ ಕಡೆ ಅದೆಲ್ಲ ಮಾಡಬಾರ್ದು ಅಂತ ಹೇಳಿದ್ರು ಸಹ ನಮಗೆ ಒಳ್ಳೇದು ಮಾಡಿದ್ರೆ ಆ ಥರ ಆಗಸ್ಟ್ 15ಗೆ ಬ್ಲಾಕ್ ನಮ್ಮ ಮೈನಿಂಗ್ ಕಡೆ ಎಲ್ಲ ಕಡೆ ಮನೆಯಲ್ಲಿ ಇರ್ತಾರೆ. ಇದೇ ನಮ್ಮದು. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.